ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿ ಬಂದಿದೆ. ಫೇಸ್ಬುಕ್ನಲ್ಲಿ ವಿಡಿಯೋ ಕಳಿಸಿ ಟಾರ್ಚರ್ ಕೊಡ್ತಾ ಇದ್ದ ನಮ್ಮ ಆರೋಪ ಇದೆ. ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ನಟಿಗೆ ಫೇಸ್ಬುಕ್ ಮೂಲಕ ಆತ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದ. ಯಾವ್ಯಾವುದೋ ವಿಡಿಯೋಗಳನ್ನು ಕಳಿಸುವ ಮೂಲಕ ಆಕೆಗೆ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದ. ಕಳೆದ 3 ತಿಂಗಳುಗಳಿಂದ ನಟಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಇದೆ. ನವೀನ್ ಝಡ್ ಎನ್ನುವ ಫೇಸ್ಬುಕ್ ಐಡಿಯಿಂದ ನಿತ್ಯವೂ ಟಾರ್ಚರ್ ಅನ್ನ ಆಕೆ ಅನುಭವಿಸ್ತಾ ಇದ್ದ. ಆಕೆಗೆ ನಿರಂತರವಾಗಿ ಕಿರುಕುಳವನ್ನು ಆತ ನೀಡ್ತಾ ಇದ್ದ. ಫೇಸ್ಬುಕ್ ಮೂಲಕ ಅಶ್ಲೀಲವಾಗಿ ಸಂದೇಶಗಳನ್ನು ಕಳಿಸ್ತಾ ಇದ್ದ. ಅಶ್ಲೀಲ ಸಂದೇಶಗಳು ಮಾತ್ರವಲ್ಲದೆ ಅಶ್ಲೀಲ ವಿಡಿಯೋಗಳನ್ನು ಕೂಡ ಕಳಿಸ್ತಾ ಇದ್ದ. ಅದರ ಮೂಲಕ ಆಕೆಯನ್ನ ಲೈಂಗಿಕವಾಗಿ ಶೋಷಣೆಗೊಳಪಡಿಸ್ತಾ ಇದ್ದ. ಈಗ ಇದರಿಂದ ಬೇಸತ್ತಂತ ಆ ನಟಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇಂಥ ಘಟನೆಗಳಿದ್ದಾವಲ್ಲ ಅನೇಕ ರೀತಿಯಲ್ಲಿ, ಒಂದು ಕಡೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾ ಹಣ ವಸೂಲಿ ಮಾಡುವಂಥ ಪ್ರಕ್ರಿಯೆಗಳು, ಡಿಜಿಟಲ್ ಕಳ್ಳರಿದ್ದಾರೆ, ಈಗ ಲೈಂಗಿಕ ಶೋಷಣೆ ಮಾಡುವಂಥವರು ಕೂಡ ಇದ್ದಾರೆ. ಈ ಪ್ರಕರಣ ಗೊತ್ತಾದ ನಂತರವೇ ಆಕೆ ದೂರು ಕೊಡಬಹುದಾಗಿತ್ತು. ಈಗ ದೂರು ಕೊಟ್ಟಿದ್ದಾರೆ. ಪೊಲೀಸರು ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಜೊತೆಗೆ ಅದು ಫೇಸ್ಬುಕ್ ಐಡಿ ಆತನನ್ನು ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾದ ಅದು ನಕಲಿ ಅಕೌಂಟ್ ಅಂತೂ ಅಲ್ವೇ ಅಲ್ಲ ಅಂತ ಕಾಣಿಸುತ್ತೆ. ಇಂಥ ಶೋಷಣೆಗೊಳಪಡುವಂಥವರ ಅಥವಾ ಯಾರು ಟಾರ್ಚರ್ ಕೊಡ್ತಾರೋ ಅಂಥವರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಒಂದು ಹೆಜ್ಜೆಯನ್ನು ಮುಂದಿಡಬೇಕಾಗಿದೆ ಈ ಪ್ರಕರಣದ ಮೂಲಕ. ಖಂಡಿತವಾಗಿ ದಶರಥ್, ಏನು ಈಗಾಗಲೇ ಈಕೆ ಮಾಡಿರುವಂಥ ಆರೋಪ ಮತ್ತು ಕೊಟ್ಟಿರುವ ದೂರನ್ನು ಸ್ವೀಕಾರ ಮಾಡಿರುವಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. FIR ದಾಖಲಾದ ಬೆನ್ನಲ್ಲೇ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಆರೋಪಿ ಯಾರು ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ನವೀನ್ ಕೆ ಮೋನ್ ಎಂಬಾತ ಏನಿದ್ದಾನೆ, ಈತ ಈ ಸೀರಿಯಲ್ ನಟಿಗೆ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು. ಈತ ಬೇಸಿಕಲಿ ವೈಟ್ ಫೀಲ್ಡ್ ವಿಭಾಗದ ಏನಿದೆ, ವೈಟ್ ಫೀಲ್ಡ್ ಏರಿಯಾಗಳಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡಿಕೊಂಡಿರುವಂಥದ್ದು. ಸೊ ಈತ ಮೊದಲು ಈತನ ಒಂದು ಅಕೌಂಟ್ ಇರೋದು, ಅದರಲ್ಲಿ ಈಕೆಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಅನ್ನು ಕಳಿಸುವಂಥದ್ದು. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಈತ ಆಕೆಗೆ ಒಂದು ಮೆಸೇಜ್ಗಳನ್ನ ಮಾಡ್ತಾ ಹೋಗ್ತಾನೆ ಆರಂಭದಲ್ಲಿ. ಅದಾದ ನಂತರ ಅಶ್ಲೀಲವಾಗಿ ಆಕೆ ಜೊತೆ ಮೆಸೇಜ್ ಮಾಡುವಂಥದ್ದು, ಅದರ ಜೊತೆಗೆ ಗುಪ್ತಾಂಗಗಳ ಫೋಟೋಗಳನ್ನು ತೆಗೆದು ಆಕೆಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾಳೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಕೂಡ ಒಂದಿಷ್ಟು ಮಾತುಕತೆ ಆಗಿರುತ್ತೆ. ನಂತರ ಆಕೆ ಈತನ ಬ್ಲಾಕ್ ಮಾಡಿರ್ತಾಳೆ. ಆದರೆ ಈತ ಮತ್ತೆ ನಕಲಿ ಅಕೌಂಟ್ಗಳನ್ನು ಮಾಡಿಕೊಂಡು ಈಕೆಗೆ ಏನು ಈ ತನ್ನ ನಿಜವಾದ ಐಡಿಯನ್ನು ಯಾವಾಗ ಇವರು ಬ್ಲಾಕ್ ಮಾಡ್ತಾರೆ, ನಕಲಿ ಅಕೌಂಟ್ಗಳ ಮುಖಾಂತರ ಆಕೆಗೆ ಮೆಸೇಜ್ ಮಾಡ್ತಾ ಹೋಗುವಂಥದ್ದು. ಇದಾದ ನಂತರ ಸೀರಿಯಲ್ ನಟಿ ಆತನನ್ನು ಒಮ್ಮೆ ಕರೆಸ್ಕೊಂಡು ನಾಗರಬಾವಿಯಲ್ಲಿ ಮಾತನಾಡ್ತಾರೆ, ಕರೆದು ಭೇಟಿಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿದಾಗ ಈ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಮಾಹಿತಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆತನಿಗೆ ಬುದ್ಧಿವಾದವನ್ನು ಕೂಡ ಹೇಳುವಂಥದ್ದು, ಅಂದರೆ ಈ ರೀತಿಯಾಗಿ ಮಾಡುವಂಥದ್ದು ತಪ್ಪಿರುತ್ತೆ, ನೀವು ಯಾವ ಕಾರಣಕ್ಕೂ ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಬುದ್ಧಿವಾದನ್ನು ಹೇಳಿ ಕಳಿಸ್ತಾರೆ ಆರೋಪಿಗೆ. ಇಷ್ಟಾದರೂ ಕೂಡ ಆತ ಎಲ್ಲೂ ಈಕೆಗೆ ಮೆಸೇಜ್ ಮಾಡೋದನ್ನು ನಿಲ್ಲಿಸೋದಿಲ್ಲ, ಫೋಟೋಗಳನ್ನು ಕಳಿಸುವಂಥದ್ದು, ಅಶ್ಲೀಲವಾಗಿ ಆಕೆ ಜೊತೆ ವರ್ತನೆ ಮಾಡುವಂಥದ್ದನ್ನ ಆಕೆ ನಿಲ್ಲಿಸೋದಿಲ್ಲ. ಈ ಸಂದರ್ಭದಲ್ಲಿ ಈಕೆ ಅನಿವಾರ್ಯವಾಗಿ ದೂರನ್ನು ಕೊಡಬೇಕಾಗತ್ತೆ. ದೂರು ದಾಖಲು ಮಾಡ್ಕೊಳ್ಳುವಂಥ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಕಾಣ್ತಾ ಇರುವಂಥದ್ದು. ಇವರಿಬ್ಬರಿಗೂ ಮೊದಲೇ ಕೂಡ ಪರಿಚಯ ಇತ್ತ ಅನ್ನೋದು ಇಲ್ಲಿಗಿರುವಂಥದ್ದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಸೊ ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಕರೆದು ಬುದ್ಧಿವಾದ ಹೇಳುವಂಥದ್ದು ಒಂದು ಕಡೆ ಓವರ್ ದ ಫೋನ್ ಹೇಳ್ಬೋದು, ಇಲ್ಲ ಅವರ ಕುಟುಂಬದವರು ಇಲ್ಲ ಬೇರೆ ಯಾರಾದ್ರೂ ಹೇಳಬೇಕಾಗುತ್ತೆ. ಆದ್ರೆ ಇಲ್ಲಿ ಆ ರೀತಿ ಆಗಿಲ್ಲ. ಈಕೆಯೇ ಆತನನ್ನ ಕರೆಸ್ಕೊಂಡು ಯಾವುದೋ ಹೋಟೆಲ್ ಕೂರಿಸಿ ಮಾತುಕತೆಯನ್ನ ಮಾಡಿ ಆತನಿಗೆ ಬುದ್ಧಿವಾದವನ್ನು ಹೇಳಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ ಈಕೆ ಕರೆದು ಮಾತನಾಡುವಷ್ಟು ಧೈರ್ಯವನ್ನು ಮಾಡಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಹಿಂದೆನೇ ಇವರಿಬ್ಬರಿಗೂ ಪರಿಚಯ ಇರುತ್ತಾ ಅನ್ನೋದು ಮತ್ತೊಂದು ಕಡೆ. ಈ ಎಲ್ಲ ಅನುಮಾನಗಳಿರುವ ಹಿನ್ನೆಲೆಯಲ್ಲಿ ಸದ್ಯ ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗಾಗಲೇ ಈ ಬಗ್ಗೆ ಘಟನೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಕೆಯೂ ಕೂಡ ಪರಿಶೀಲನೆ ಮಾಡಿ ಈ ಹಿಂದೆ ಇವರಿಬ್ಬರಿಗೂ ಪರಿಚಯ ಇತ್ತ ಅನ್ನೋದು ಒಂದಾದ್ರೆ, ಮತ್ತೊಂದು ತನಿಖೆ ಆಯಾಮ ಈಕೆಯನ್ನು ಹೊರತುಪಡಿಸಿ ಮತ್ತೆ ಯಾರಿಗೆಲ್ಲ ಇದೇ ರೀತಿಯಾಗಿ ಅಶ್ಲೀಲವಾಗಿ ಕಿರುಕುಳವನ್ನು ಕೊಟ್ಟಿದ್ದಾನೆ, ಈತ ಹರಾಸ್ಮೆಂಟ್ಗಳನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.